ಅಲ್ಲಿವರೆಗೂ ನಮ್ಮ ಮನೇಲೂ ಇವ್ರ ಮನೇಲೂ ಯಾರು ಲವ್ ಮ್ಯಾರೇಜ್ ಆಗಿರ್ಲಿಲ್ವಾ? ವೇದಾಂತ್ ಏನ್ ಹೇಳ್ತಾರೆ ಅಂತ ಇವಳು ಫುಲ್ ಹೆದ್ರು ಬಿಟ್ಟಿದ್ಲು. ನಾನು ಆಲ್ರೆಡಿ ವೇದಾಂತ್ ಜೊತೆ ಕೆಲಸ ಮಾಡಕ್ ಶುರು ಮಾಡಿದ್ದೆ. ಇವಳು ಬೇಡ ಅಂದ್ರೂ ನಾನೇ ನಿಮ್ ತಂಗಿನ ಇಷ್ಟಪಡ್ತಾ ಇದೀನಿ, ಮದ್ವೆ ಆಗ್ಬೇಕು ಅಂದ್ಕೊಂಡಿದೀನಿ ಅಂದೆ. ಆದ್ಯಾಗೆ ಕರುಳೆಲ್ಲ ಬಾಯಿಗೆ ಬಂದ್ಬಿಟ್ಟಿತ್ತು. ಆದ್ರೆ ವೇದಾಂತ್ ಫುಲ್ ಚಿಲ್ಲಾಗಿ ಶೋರ್ ಸಾರ್ಥಕ್ ಅಂದ್ಬಿಟ್ರು. ನಿನಗೇನೋ ಆಯ್ತು? ಎಕ್ಸೈಟ್ಮೆಂಟ್ ಸಾರ್ಥಕ್ ಸೂಪರ್ ನಾನಲ್ಲ ನೀವು. ನಿಮಗಿಂತ ಒಳ್ಳೆ ಹುಡುಗನ ನನ್ನ ತಂಗಿಗೆ ಮದುವೆ ಮಾಡೋದಕ್ಕೆ ಸಾಧ್ಯನೇ ಆಗ್ತಿರಲಿಲ್ಲ. ಅದಕ್ಕೆ ಹೂ ಅಂತ ಹೇಳಿತ್ತು. ಅದಕ್ಕೆ ನಾ ಹೇಳೋದು, ಎಲ್ಲಾ ಹುಡುಗಿಗೂ ಅವಳು ಕನಸು ಕಾಣುವಂತ ಡ್ರೀಮ್ ಪ್ರಪೋಸಲ್ ಮಾಡಿಸ್ಕೊಳಕ್ಕೆ ಎಲ್ಲ ಅಧಿಕಾರನೂ ಇದೆ. ಅದಕ್ಕೆ ಹುಡುಗರು ಸ್ವಲ್ಪ ನೆನ್ಪಿಟ್ಕೊಳ್ಳೋ ಹಾಗೆ ಐ ಲವ್ ಯು ಹೇಳೋದು. ವಿಲ್ ಯು ಮ್ಯಾರಿ ಮೀ ಕೇಳೋದು ಎಲ್ಲ ಮಾಡಬೇಕು. ಸಾಮಜವರ ಗಮನ. ಏಯ್, ನನಗೇನು ಹೇಳ್ತಿದ್ಯಾ ನೀನು? ನೀನೇ ಹೇಳಿದ್ದು, ಸುಮ್ಮನೆ ಜನರಲ್ ಆಗಿ ಹೇಳಿದ್ದು. ಕರೆಕ್ಟ್ ನನಗಂತೂ ಅರ್ಥ ಆಯ್ತು. ಅದಕ್ಕೆ ನಾನು ಪಬ್ಲಿಕ್ ಅಲ್ಲಿ, ಮಾರ್ಕೆಟ್ ಅಲ್ಲಿ ಮಂಡಿ ಊರಿ ಪ್ರಪೋಸ್ ಮಾಡಿ ಹೂ ಕೊಟ್ಟಿದ್ದೀನಿ. ಇವ್ರು ಹೇಳೋದು ನಿಜ ಅಲ್ವಾ? ನಾನು ಅಮೂಲ್ಯಗೆ ಸುಮ್ಮನೆ ಸಿಕ್ಕಿದ ಜಾಗದಲ್ಲಿ ಪ್ರಪೋಸ್ ಮಾಡಬಾರ್ದು. ಈ ಸಾಹಿತ್ಯ ಏನು ಬೇಕಾದರೂ ಮಾಡ್ಕೊಳ್ಳಿ ವೇದ, ಅವಳು ನಿನ್ನ ಲೈಫಲ್ಲಿಲ್ಲ, ಆದರೆ ನಾನಿದ್ದೀನಿ, ನಾನು ಇರ್ತೀನಿ ಕೂಡ. ಅಲ್ಲ, ನಿನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡೋ ನನ್ನ ಹತ್ರನೇ ಅವಳು ನಿಮ್ಮ ಪ್ರಾಣಕ್ಕೆ ಅಪಾಯ ಇದೆ ಅನ್ನೋ ಥರ ಮಾತಾಡ್ತಾಳೆ ಅಂದರೆ ನಾನು ನಿನ್ನ ಜೊತೆ ಇರಲೇಬೇಕಾಗುತ್ತೆ. ಜೊತೆಗೆ ನಮ್ಮ ಬಜರಂಗಿನೂ ಇರ್ತಾನೆ ವೇದ ಅಂತ. ನಿನಗೇನೂ ಆಗಲ್ಲ. ಅಲ್ಲ, ಅವಳು ನಿಮ್ಮೋರಿಂದನೇ ನಿನಗೆ ಪ್ರಾಬ್ಲಮ್ ಇದೆ ಅಂತಾಳೆ, ನಿನ್ನ ದ್ವೇಷ ಮಾಡೋರಿದ್ದಾಳೆ ಅಂತಾಳೆ. ಪಾಯಿಂಟ್ ಮಾತ್ರ ಅರ್ಥ ಆಗಲಿಲ್ಲ. ಆದರೂ ನನಗೆ ಟೆನ್ಷನ್ ಇಲ್ಲ. ಯಾಕೆ ಅಂದರೆ ನಾನು ಬಜರಂಗಿ ಭಕ್ತೆ. ನಾನು ಮತ್ತೆ ಬಜರಂಗಿ ಸೇರಿ ನಿನ್ನ ಕಾಪಾಡ್ತೀವಿ. ನಿನ್ಗೆ ಯಾವತ್ತೂ ನೋವಾಗೋದಕ್ಕೆ, ಅನ್ಯಾಯ ಆಗೋದಕ್ಕೆ ನಾನು ಬಿಡಲ್ಲ. ಲೇ, ಕೊಳ್ಳೆ ಹೋದ್ಮೇಲೆ ದಿಡ್ಡಿ ಬಾಗ್ಲಾಗ್ದಂಗೆ ಆಯ್ತು ನಿನ್ ಕತೆ. ಓವರ್ ಆಗಿ ಆಡ್ಬೇಡ. ನೀನ್ ಬೋರ್ಡ್ ತಂದಿಟ್ಟಾಗ್ಲೇ ನಾನು ಅಂಜು ಅದನ್ನ ನೋಡಿದೀವಿ. ಕೊಡು. ಇದನ್ನ ಭದ್ರವಾಗಿ ಬೀರುಲಿ ಲಾಕ್ ಮಾಡಿಡ್ಬೇಕು. ಅದನ್ನ ಬಿಟ್ಟು ಎರಡು ಕಣ್ಣು ಕುಕ್ಕ ಹಾಗೆ ಅಲ್ಲಿ ಇಡೋದಲ್ಲ. ತಗೋ. ಲೇ, ಹೀಗೆ ಹೇಳ್ತೀನಿ ಅಂತ ಬೇಜಾರಾಗ್ಬೇಡ. ನೀನ್ ಯಾಕೆ ನಿನ್ ಫೀಲಿಂಗ್ಸ್ನೆಲ್ಲ ವೇದನ್ ಭಾವಂಗೆ ಹೇಳ್ಬಾರ್ದು? ಯಾಕೆ ಹೇಳ್ಬಾರ್ದು? ಹೇಳಿದ್ರೆ ಏನಾಗುತ್ತೆ?
ಇದಕ್ಕೆಲ್ಲ ಸರಿಯಾದ ಉತ್ತರ ನನ್ನ ಹತ್ರ ಇಲ್ಲ ಅದಿತಿ. ಆದರೆ ನನ್ನ ಕೈಲಿ ಹೇಳೋಕ್ಕಾಗ್ತಿಲ್ಲ. ಹೇಳೋಕ್ಕಾಗಿದ್ದಿದ್ರೆ ನಾನು ಯಾವತ್ತೂ ಹೇಳ್ಬಿಡ್ತಿದ್ದೆ. ಹಳೆ ಮುದ್ಕಿ ಪ್ಲೀಸ್ ಸುಮ್ಮನೆ ಡಿಪ್ಲೊಮ್ಯಾಟಿಕ್ ಆಗಿ ಮಾತಾಡಬೇಡ. ನೀನು ಒನ್ ವೇ ಲವರ್ ಸಂಘದ ದೊಡ್ಡ ರಾಯಭಾರಿ ಅಂತ ನಂಗೆ ಗೊತ್ತು. ಆದರೆ ರಿಯಾಲಿಟಿ ಏನು ಅಂದರೆ ಲೈಫು ಒನ್ ವೇ ಲವ್ ಮೇಲೆ ನಡೆಯಲ್ಲ ಕಣೆ. ಅದು ನನಗೂ ಗೊತ್ತು ಅದಿತಿ. ಆದರೆ ಏನೇ ಆದರೆ ಅವಾಗ ನೋಡಿದ್ರೆ ಸಾಹಿತ್ಯ ವೇದಾಂತ್ ಭವನ್ ಜೊತೆ ಇದ್ಲು. ಇವಾಗ ಅವಳು ಹೋಗಿದ್ದಾಳೆ. ಅವಳು ಹೋದ್ಲು, ಅದೇ ಥರ ನನಗೂ ಹೋಗೋವಾಗ್ಬಿಟ್ರೆ. ಏನೇ ಮಾತಾಡ್ತಿದ್ಯಾ? ನೀನು ಯಾಕೆ ಹೋಗ್ತೀಯಾ? ಅಲ್ಲ ಕಣೆ, ಮೊದಲೇ ಮನುಷ್ಯಂಗೆ ಹುಡುಗಿರಂದ್ರೆ ಆಗಲ್ಲ. ಇದು ಮದುವೆ ಅಂದರೆ ಕೋಟಿ ಮೈಲಿ ದೂರ. ಹಾಗಿರುವಾಗ ಅವ್ನು ಇಷ್ಟು ದಿನ ನನ್ನ ಜೊತೆ ಫ್ರೆಂಡಾಗಿ ಕ್ಲೋಸ್ ಆಗಿರೋದೇ ಹೆಚ್ಚು. ಈಗೇನಾದರೂ ನಾನು ಅವನ ಹತ್ರ ನನ್ನ ಪ್ರೀತಿ ಹೇಳ್ಕೊಂಡು ಅವ್ನ ಫ್ರೆಂಡ್ಶಿಪ್ನು ಕಳ್ಕೊಳ್ಳೋ ಹಾಗಾಗ್ಬಿಟ್ರೆ ತೆರಿಕೆ ಇದೇ ನೋಡಿ ಎಲ್ಲರ ಪ್ರಾಬ್ಲಮ್. ಅಲ್ಲ ಕಣೆ ಹಳೆ ಮುದ್ಕಿ, ಅವ್ರು ಇನ್ನೂ ನಿನ್ನ ಮನಸ್ಸಲ್ಲಿ ಫ್ರೆಂಡಾಗಿ ಉಳ್ದಿಲ್ಲ. ನಿನ್ನ ಬಾಕಿ ಲೈಫ್ನ ಅವ್ರ ಜೊತೆ ಕಲಿಯೋದಕ್ಕೆ ನೀನು ರೆಡಿ ಇದೆಯಾ? ಪ್ರೀತಿಸ್ತಿದ್ಯಾ? ಮತ್ತಿನ್ನೇನೆ ಫ್ರೆಂಡ್ಶಿಪ್ಪು? ನಾವೆಷ್ಟು ಜಗಳ ಆಡ್ತಿದ್ವಿ, ಮುಯಿಗೆ ಮುಯಿ ಅಂತ ಯುದ್ಧಕ್ಕೆ ನಿಲ್ತಿದ್ವಿ. ಅದೆಲ್ಲ ಮುಗ್ದು ಈಗೊಂದು ಬಾಂಡಿಂಗ್ ಬೆಳೆದಿದೆ. ಆಮೇಲೆ ಅದು ಯಾವುದೂ ಇಲ್ಲದೆ ಹೋದ್ರೆ ಲೇ ಬಜಾರಿ, ನೀನಂದ್ರೆ ನನಗಿಷ್ಟ ಇಲ್ಲ, ನಿನ್ನ ದೊಡ್ಡ ಶತ್ರು ಅಂತ ನಮ್ಮ ಸುಳ್ಳೆ ಪುಳ್ಳೆ ಭಾವ ಏನಾದ್ರು ಹೇಳ್ತಾರ? ಏನೇ ಇದು ಸುಳ್ಳೆ ಪುಳ್ಳೆ? ಅದು ನಾನು ಮಾತ್ರ ಕರೆಯೋದು ಹಂಗೆ. ನೀನು ರೆಸ್ಪೆಕ್ಟ್ ಕೊಟ್ಟು ಮಾತಾಡು. ನನಗೂ ಅವ್ರಿಗೂ ಡೀಲ್ ಆಗಿದೆ. ನಾನು ಆಡ್ಕೊಂಡ್ರೆ ಭಾವ ಏನು ಅನ್ನಲ್ಲ. ಅವ್ರಿಗೂ ನನಗೂ ಸಲಿಗೆ ಇದೆ. ನಾನು ಅವ್ರನ್ನ ತುಂಬಾ ಗೌರವಿಸ್ತೀನಿ, ಅದು ಅವ್ರಿಗೂ ಗೊತ್ತು. ಆದ್ರೆ ನೀನ್ ಪ್ರೀತಿಸೋದವ್ರಿಗೆ ಗೊತ್ತಿಲ್ವಲ್ಲೇ? ಅದೇನು ಜೂಜ ಡೀಲ್ ಮಾಡೋದಕ್ಕೆ? ಸುಮ್ಮನೆ ಏನೋ ಹೇಳ್ಬೇಡ. ನೀನೇ ಒಂದ್ಸತಿ ಯೋಚನೆ ಮಾಡೇ ಹಳೆ ಮುದ್ಕಿ. ನೀವಿಬ್ರು ಜಗಳ ಆಡ್ತಿದ್ದಾಗ ಲೈಫು ಎಷ್ಟು ಚೆನ್ನಾಗಿತ್ತು ಅಂತ. ನಿನ್ಗೆ ಭಾವನ ಮೇಲೆ ಸಾಫ್ಟ್ ಕಾರ್ನರ್ ಶುರು ಆದಾಗಿಂದ ಲೈಫು ಒಂಥರ ಸಪ್ಪೆ ಅನ್ಸ್ತಿಲ್ವೇನೆ ಓಲ್ಡ್ ಮೆನ್? ಲವ್, ಪ್ರಪೋಸಲು, ರಿಜೆಕ್ಷನು, ಬ್ರೇಕಪ್ಪು ಇದೆಲ್ಲ ಬೇಡದೇ ಇರೋದು ಕಣೆ. ಇದ್ಯಾವುದನ್ನು ಇಮ್ಯಾಜಿನೇಷನ್ ಅಲ್ಲೇ ಮುಗಿಸ್ಬಾರ್ದು. ರೌಡಿ ಬೇಬಿ ಸುಳ್ಳೆ ಪಿಳ್ಳೆ ಬದಾಡ್ಕೊಂಡಿದ್ರೆ ಕಡೆ ಚಂದ. ಮನ್ಸಲ್ಲಿರೋದ್ನೆಲ್ಲ ಹೇಳ್ಕೊಂಡ್ರೆ ಲೈಫ್ ಮೊದ್ಲಿನ ತರ ಆಗುತ್ತೆ. ಅವ್ರು ನಿನ್ ಪ್ರೀತಿನ ಒಪ್ಕೊಳ್ತಾರೋ ಬಿಡ್ತಾರೋ, ಅದೇ ಕೊನೆ ಪಕ್ಷ ನಿನ್ ಪ್ರೀತಿನ ಹೇಳ್ದೇನೋ ನಿಮ್ದು ಇರುತ್ತೆ. ಹೊಳಮುತ್ತಿ ಯಾಕೆ ಮಾಡ್ದೆ? ಯಾಕೆ ನೀನ್ ಅವಾಗ ನನಗೆ ಹೊಡಿಲಿಲ್ವಾ? ಹೌದಾ? ತಡಿ ಮಾಡಿ. ಆದ್ಯ ಹೇಳಿದ್ದು ಸರಿಯಾಗೇ ಇದೆ. ನಾನು ಅಮೂಲ್ಯಗೆ ಸ್ಪೆಷಲ್ ಆಗಿ ಹೇಳಬೇಕು. ಅವಳಿಗೆ ಇಡೀ ಜಗತ್ತೇ ಸಿಗಬೇಕು. ಆದರೆ ನನಗೆ ರೊಮ್ಯಾನ್ಸ್ ವಿಚಾರದೆಲ್ಲ ತುಂಬಾ ವೀಕ್. ಸ್ಪೆಷಲ್ ಆಗಿ ಮನಸ್ಸಲ್ಲಿರೋ ಮಾತುಗಳನ್ನ ಹೇಗೆ ಹೇಳೋದು, ಈ ಹೂ ಕೊಡೋದು, ರಿಂಗ್ ತೋರಿಸೋದು, ಇದೆಲ್ಲ ತುಂಬ ನಾರ್ಮಲ್ ಅನ್ಸುತ್ತೆ. ಸಾರ್ಥಕ್ ಸ್ಟೇಡಿಯಮಲ್ಲಿ ರಿಂಗ್ ಕೊಟ್ಟಿದ್ದಾರೆ. ಈಗ ಸಿಂಪಲ್ ಆಗಿ ಹೇಳಬಾರ್ದು. ಅಮೂಲ್ಯಗೆ ತುಂಬ ಅಂದರೆ ತುಂಬಾ ಖುಷಿ ಆಗಬೇಕು. ಆದರೆ ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ವಲ್ಲ. ಒಂದು ವಾರದಲ್ಲಿ ಕಂಪ್ನಿ ಶೇರ್ಸ್ನ ಹೇಗೆ ಡೆವಲಪ್ ಮಾಡೋದು ಅನ್ನೋದನ್ನ ಆರಾಮಾಗಿ ಪ್ಲಾನ್ ಮಾಡ್ತೀನಿ. ಆದರೆ ಸೂಪರ್ಬಾಗಿ ಪ್ರಪೋಸ್ ಮಾಡೋದು ಹೇಗೆ ಅಂತ ನಂಗೆ ಪ್ಲಾನ್ ಮಾಡೋದಕ್ಕೆ ಆಗ್ತಿಲ್ವಲ್ಲ. ಅಷ್ಟಕ್ಕೂ ದಿಸ್ ಇಸ್ ಮೈ ಕಪ್ ಆಫ್ ಟೀ. ಏನು ಮಾಡೋದು? ಯಾರತನಾದರೂ ಐಡಿಯಾ ಕೇಳಲ್ಲ? ನೋಡು, ಬೇಡ ಬೇಡ. ಮತ್ತೇನು ಮಾಡೋದು? ಯಾವುದೇ ವಾಶ್ರೂಮಿಂದ ಬರೋಷ್ಟರೊಳಗೆ ಏನಾದರೂ ಒಂದು ಸೊಲ್ಯೂಷನ್ ಹುಡುಕ್ಬೇಕು. ಇಲ್ಲಾಂದ್ರೆ ಸುಮ್ಮನೆ ಏನಾದರೂ ಹೇಳಿ ತಲೆ ತಿಂತಾಳೆ. How to propose a girl. ಚಿಚಿ ಕ್ರಾಸ್. ಈ ರೀತಿ ಎಲ್ಲ ಮಾಡಿದ್ರೆ ಆ ಬಜಾರಿ ನನ್ನ ನುಂಗಿ ನೀರು ಕುಡಿದು ಬಿಡ್ತಾಳೆ ಅಷ್ಟೇ.
ಅದಿತಿ ಹೇಳಿದ್ ಕರೆಕ್ಟೇ. ಒನ್ ವೇ ಲವ್ ಎಲ್ಲದಕ್ಕಿಂತ ಪ್ಯೂರ್ ಏನೋ ನಿಜಾನೇ. ಆದರೆ ಈ ಲವ್ ಶುರು ಆಗೋದು ಮುಂಚೆ ಇದ್ದಿದ್ದ ಲೈಫು ಈಗಿಲ್ಲ. ಏನೋ ಟೆನ್ಷನು, ಏನೋ ಮಿಸ್ಸಿಂಗು, ಯಾವಾಗಲೂ ಒಂಥರ ಕತ್ಕತ್ಲು, ಹಳೇ ಪಿಟಿಲ್ ಕುಯ್ದಂಗೆ ಆಗುತ್ತೆ. ಮನ್ಸಲ್ಲಿ ಏನಾದರೂ ಇಟ್ಕೊಂಡ್ಬಿಟ್ರೆ ಹಾರ್ಟು ಹಳೆ ಗುಜ್ರಿ ಅಂಗಡಿ ಥರ ಆಗೋಗುತ್ತೆ. ಈಗಲೂ ನಾನು ನನ್ನ ಪ್ರೀತಿನ ವೇದಾಂತ್ ಹೇಳಿಲ್ಲ ಅಂದರೆ ಮುಂದೆ ಯಾವತ್ತಾದರೂ ಅಂಥ ಅವಕಾಶ ಸಿಗುತ್ತೆ ಅಂತಲೇ ಹೇಳೋಕ್ಕಾಗಲ್ಲ. ಅಥವಾ ಅಂಥ ಚಾನ್ಸ್ ಯಾವಾಗ ಬರುತ್ತೆ ಅಂತ ದೇವ್ರಾಣೆ ಗೊತ್ತಿಲ್ಲ. ಹಾಗಂತ ನಾನಾಗ ನನ್ನ ಪ್ರೀತಿ ಹೇಳೋ ಟೈಮ್ ಬರುತ್ತೆ ಅಂತ ನಾನು ಅಂದ್ಕೊಂಡೂ ಇರಲಿಲ್ಲ. ಹುಡುಗರೇ ಪ್ರೀತಿ ಹೇಳಬೇಕು, ಹುಡುಗಿರೋದನ್ನ ಅಪ್ರೂವ್ ಮಾಡಬೇಕು, ಆಗಲೇ ಚಂದ. ಈ ಸುಳ್ಳೆ ಪುಳ್ಳೆ ಸೊಳ್ಳೆ ಥರ ಬರೀ ಗೋಯ್ ಅಂತಾನೆ ಬಿಟ್ರೆ ಕಚ್ಚಲ್ಲ. ಅಪ್ಪಿ ತಪ್ಪಿ ಕಚ್ಚಿದ್ರೆ ತಲೆ ಮೇಲೆ ಒಂದು ತಟ್ಟಿ ಬಾಟಲಲ್ಲಿ ಹಾಕಿ ಲೈಫ್ ಲಾಂಗ್ ಲಾಕ್ ಮಾಡಿಬಿಡ್ತಿದ್ದೆ. ಕೆಲವ್ರು ನನಗೆ ಗಂಡು ಬೇರೆ ಅಂತಾರೆ. ಆ ಅಂದಾಜ್ ಮೇಲೆ ಪ್ರಪೋಸ್ ಮಾಡೋ ರಿಸ್ಕು ನನ್ನ ತಲೆ ಮೇಲೆ ಬಂದಂಗಾಯ್ತು. ಪ್ರಿಪೇರ್ ಬೇರೆ ಆಗಿಲ್ಲ. ಈಗ ಹೇಗೆ ಪ್ರಪೋಸ್ ಮಾಡೋದು, ಹೇಗೆ ಪ್ರೀತಿ ಹೇಳೋದು, ಇದನ್ನೇ ಯೋಚನೆ ಮಾಡ್ತಾ ಮಾಡ್ತಾ ನಿದ್ದೆನೇ ಬರ್ತಾ ಇಲ್ಲ. ಒಂದಲ್ಲ ಒಂದಿನ ದಿ ಗ್ರೇಟ್ ರೌಡಿ ಬೇಬಿ ತೀರಾ ಈ ಲೆವೆಲ್ಗೆ ಹಾಳಾಗಿ ಮೆಂಟ್ಲಾಗ್ತಾಳೆ ಅಂತ ಪಾಪ ನನ್ನ ಬಜರಂಗಿಗೂ ಗೊತ್ತಿರಲಿಲ್ಲ ಅನ್ಸುತ್ತೆ. ಏನ್ ರಾಜಣ್ಣ, ನಿದ್ದೆ ಬರ್ತಾ ಇಲ್ವಾ? ಆ್ಯಕ್ಚುಲಿ ನಿದ್ದೆ ಬರಬಾರ್ದು, ನಾನು ಓದ್ತಿದ್ದೆ, ಎಕ್ಸಾಮ್ ಹತ್ರ ಬಂತಲ್ವಾ. ಇದೇ ಕಾರಣಕ್ಕೆ ನೀವು ನಮ್ಮ ಕಂಪ್ನಿಗೆ ಜಾಯ್ನ್ ಆಗಿದ್ದು ಒಳ್ಳೇದಾಯ್ತು ಅನ್ನೋದು. ಆಟೋ ಓಡಿಸುವಾಗ ನೀವು ಇಡೀ ದಿನ ಬ್ಯುಸಿ ಇರ್ತಿದ್ರಿ. ಆಫೀಸಲ್ಲಾದರೆ ನಿಮ್ಮ ಕೆಲಸ ಏನಿದೆಯೋ ಅದನ್ನು ಮುಗಿಸಿ ನೀವು ಆರಾಮಾಗಿ ಓದ್ಕೋಬೋದಲ್ವಾ? ಕ್ಷಮಿಸಿ, ನಾನು ನಾಳೆಯಿಂದ ಮತ್ತೆ ಆಟೋಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಅಯ್ಯೋ ದೇವ್ರೆ, ಸಡನ್ನಾಗಿ ನಿಮ್ಗೇನಾಯ್ತು? ಯಾಕಿಂತ ಆಲೋಚನೆ ಎಲ್ಲ ಮಾಡ್ತಿದ್ದೀರಾ? ಇಲ್ಲ ರಾಜಣ್ಣ, ನೀವು ಬರಲೇಬೇಕು. ಅದು ಹಾಗಲ್ಲ. ಮತ್ತೆ ಹೇಗೆ? ನೀವು ಹಿಂದೆ ಯಾವಾಗ ಫಂಕ್ಷನಿಗೆ ಬರಲ್ಲ ಅಂತ ಹೇಳಿದಾಗ ನಾನು ನಿಮಗೆ ಸಪೋರ್ಟ್ ಮಾಡಿಲ್ವಾ? ನಾಳೆ ಏನಾದರೂ ನೀವು ಆಫೀಸಿಗೆ ಬರಲಿಲ್ಲ ಅಂದರೆ ನನ್ನ ಗ್ಯಾರಂಟಿ ಕೇಳ್ತಾರೆ, ಹೊಸದಾಗಿ ಜಾಯ್ನ್ ಆದರು ಎಲ್ಲಿ ಹೋದ್ರು ಅಂತ. ಸುಮ್ಮನೆ ಏನನ್ನೋ ಯೋಚನೆ ಮಾಡಿ ಟೆನ್ಷನ್ ತಗೋಬೇಡಿ ರಾಜಣ್ಣ. ನೀವು ನಾಳೆ ಬನ್ನಿ, ಬರ್ತಿದ್ದೀರಾ ಅಷ್ಟೇ. ಯಾಕೆ ಅಂದರೆ ನಿಮಗೆ ಬೇರೆ ಆಪ್ಷನ್ನೇ ಇಲ್ಲ. ಸರಿ, ನಾಳೆ ನಾನು ನಿಮ್ಮನ್ನ ವೇದಾಂತ್ಗೆ ಪರಿಚಯ ಮಾಡಿಕೊಡ್ತೀನಿ. ನಾನು ನಿಮ್ಮಲ್ಲಿ ನೋಡೋಕೆ ಬೆಳಕು, ಅವರು ನೋಡ್ತಾರೆ. ಖಂಡಿತ ಅವ್ರು ನಿಮಗೆ ಒಳ್ಳೆ ಪೊಸಿಷನ್ ಕೊಟ್ಟೇ ಕೊಡ್ತಾರೆ. ನೀನಿನ್ನೂ ಮಲಗಿಲ್ವಾ ಸುಹಾಸಿನಿ? ಯಾಕೆ, ನಿಮಗೆ ಕಾಣಿಸ್ತಾ ಇಲ್ವಾ? ಇಷ್ಟೊತ್ತಲ್ಲಿ ಏನದು ಡಾಕ್ಯುಮೆಂಟ್ಸ್ ಎಲ್ಲ ತೆಕ್ಕೊಂಡು ಮಲ್ಕೋ ಸುಹಾಸಿನಿ, ಎಷ್ಟು ಲೇಟ್ ಆಗಿದೆ. ನಿದ್ದೆ ಬಂದ್ರೆ ನೀವು ಮಲ್ಕೊಳ್ಳಿ. ಹೇಗಿದ್ರು ಲೈಟ್ ಆನ್ ಇದ್ರೆ ನಿಮ್ಗೆ ನಿದ್ದೆ ಬರುತ್ತಲ್ಲ. ನನಗಿನ್ನೂ ತುಂಬಾ ಕೆಲಸ ಇದೆ. ಒಳ್ಳೇದು ಹೇಳಿದ್ರು ರೂಢಾಗಿ ಮಾತಾಡಕ್ ಬರೋದು ನಿನಗೆ ಮಾತ್ರ ಅನ್ಸುತ್ತೆ. ನಾನಿಲ್ಲಿ ತನಕ ಮಾಡಿದ ಪ್ಲಾನ್ಗಳೆಲ್ಲ ತಳಕೆಳ್ಗಾಗಿವೆ. ನನ್ನ ಬಗ್ಗೆ ನಾನು ಅನ್ಕೊಂಡಿದ್ದು ಕೂಡ ನಿಜನೋ ಅಲ್ವೋ ಅಂತ ಪ್ರಶ್ನೆ ಮಾಡೋ ಹಾಗಾಗಿದೆ. ಈ ಹೋರಾಟದಲ್ಲಿ ಇವತ್ತು ನಾನು ಒಂಟಿಯಾಗಿ ನಿಂತಿದ್ದೀನಿ. ನಾನಿಷ್ಟು ದಿನ ಸೋತಿರ್ಬೋದು, ಆದರೆ ಸತ್ತಿಲ್ಲ. ಅಮೂಲ್ಯ, ನನ್ನೆದ್ರೆ ನಿಂತು ನಾನು ಅನ್ಕೊಂಡಿದ್ದೆಲ್ಲ ಉಲ್ಟಾ ಮಾಡಿರೋ ನೀನು ಅದು ಹೇಗೆ ನೆಮ್ಮದಿಯಾಗಿ ಜೀವನ ಮಾಡ್ತೀಯ ಅಂತ ನೋಡೇ ಬಿಡ್ತೀನಿ. ಇದು ಈ ಸುಹಾಸಿನಿ ವಸಿಷ್ಠ ನಿನಗೆ ಮಾಡ್ತಿರೋ ಪ್ರಾಮಿಸ್. ಮೆಸೇಜಾ? 3 ಗಂಟೆ ಆಗಿದೆ, ಇಷ್ಟೊತ್ತಲ್ಲಿ ಯಾರು ಮೆಸೇಜ್ ಮಾಡ್ತಾರೆ? ವೇದಾಂತ್ ಮೆಸೇಜ್ ಮಾಡಿದ್ದಾನೆ. ನೀನ್ ಎತ್ತಿದ್ಯಾ? ಇವನ್ಯಾಕೆ ಇಷ್ಟೊತ್ತಲ್ಲಿ ಹೀಗೆ ಕಳಿಸಿದ್ದಾನೆ? ಹೌದು,
ಹಲೋ, ಇದೇನಿದು ಇಷ್ಟೊತ್ತಲ್ಲಿ ಕಾಲ್ ಮಾಡಿದ್ಯಾ? ನಾಳೆ ಸ್ವಲ್ಪ ಕೆಲಸ ಇದೆ, ಆಫೀಸಿಗೆ ಬೇಗ ಬಾ. ಕೆಲ್ಸನಾ? ಅದನ್ನ ಹೇಳೋದಕ್ಕೆ ಇಷ್ಟೊತ್ತಲ್ಲಿ ಕಾಲ್ ಮಾಡಬೇಕಾ? ಅದು ಅಲ್ಲದೆ ಎಲ್ಲ ಡೀಲ್ಸ್ನು ನಾನೇ ಕ್ಲೋಸ್ ಮಾಡಿದ್ದೀನಿ. ನಿನಗೆ ಗೊತ್ತಿದೆಯೋ ಗೊತ್ತಿಲ್ವೋ ನನಗೆ ಗೊತ್ತಿಲ್ಲ, ನೀನು ಇಲ್ಲದೆ ಇರುವಾಗ ನಾನು ಆ್ಯಕ್ಟಿಂಗ್ MD ಆಗಿ ಕೆಲಸ ಮಾಡಿದ್ದೀನಿ. ಅದೆಲ್ಲ ಇರಲಿ, ಇದು ಹೊಸ ವೆಂಚರ್. ನಾಳೆ ಬೇಗ ಬಾ. ಬೇಗ ಅಂದರೆ 7 ಗಂಟೆ ಹೊತ್ತಿಗೆಲ್ಲ ಬಂದ್ಬಿಡು. ಹಣೆ ಬರೋಕ್ಕೆ ಹೊಣೆ ಯಾರು ಅಂದಂಗೆ ಆಯಿತು. ಇದು ಹೆಚ್ಚು ಕಮ್ಮಿ ನಿದ್ದೆ ಮಾಡ್ತಿರೋಣ ಎಪ್ಸಿ ಗುಡ್ ನೈಟ್ ಹೇಳ್ದಾಗೆ ಲೆಕ್ಕ. ಸರಿ ಬಾಸ್, ಬರ್ತೀನಿ ಬಿಡಿ. ಓಕೆ, ಥ್ಯಾಂಕ್ ಯು. ಮನಸ್ಸಲ್ಲಿರೋದನ್ನೆಲ್ಲ ನಿನ್ನ ಹತ್ರ ಹೇಳ್ಕೊತೀನಿ ಅಮೂಲ್ಯ. ಇದೊಂಥರ ಒಳ್ಳೆ ಅವಕಾಶ. ಬೆಳಿಗ್ಗೆ 7 ಗಂಟೆಗೆಲ್ಲ ಯಾರು ಇರಲ್ಲ. ನಿಮ್ಮ ಹತ್ರ ಎಲ್ಲ ಹೇಳ್ಕೊಳ್ಳೋದಕ್ಕೆ ಸರಿಯಾದ ಟೈಮು. ಎಲ್ಲ ಹೇಳ್ಕೊತೀನಿ. नमो सर्वेश्वराय नमो विघ्नेश्वराय मन्त्राबीजाक्षराय तन्त्रासंस्थापकाय. I love you, Vajari. I love. ಅಮ್ಮ, 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 ನನ್ನ ಪಾಲಿಂದು ಸೇರಿಸಿ ಮಂತ್ರ ಹೇಳು. ಇವತ್ತು ಆಫೀಸಲ್ಲಿ ಸ್ವಲ್ಪ ಜಾಸ್ತಿ ಕೆಲಸ ಇದೆ, ಪ್ರಿಪೇರ್ ಬೇರೆ ಆಗಬೇಕು. ಬೇಗ ಹೋಗಿ ಬೇಗ ಬಂದ್ಬಿಡ್ತೀನಿ. ನೀನು ಚಿಲ್ ಮಾಡು ಪರಿದಾಲಿ. ಬಿಸ್ನೆಸ್ ವಿಚಾರವಾಗಿ ಕಾನ್ಫರೆನ್ಸ್ಗಳಲ್ಲಿ 106 ಕಡೆ ಮಾತಾಡಿದ್ದೀನಿ. ಆದರೆ 3 ವರ್ಡ್ ಹೇಳೋದಕ್ಕೆ ಯಾಕೆ ಇಷ್ಟು ಕಷ್ಟ ಆಗ್ತಿದೆ? ಐ ಲವ್ ಯು ಅಮೂಲ್ಯ, ಐ ಲವ್ ಯು ಅಮೂಲ್ಯ. ನೀನು ಮಂತ್ರ ಹೇಳ್ತಿದ್ಯಾ, ಆ ಗ್ಯಾಪಲ್ಲಿ ನಾನು ಏನು ಪಡ್ಕೊಂಡ್ರು ನಿನಗೆ ಅರ್ಥ ಆಗಲ್ಲ. ಅರ್ಥ ಆದರೂ ನಿನ್ನ ಮಂತ್ರನ ಅರ್ಧಕ್ಕೆ ಬಿಟ್ಟು ಮಾತಾಡಲ್ಲ. ನನಗೆ ಸ್ವಲ್ಪ ಅರ್ಜೆಂಟ್ ಇದೆ, ಜಾಸ್ತಿ ಟೈಮ್ ಇಲ್ಲ. ಬೇಗ ಬರ್ತೀನಿ, ಬಾಯ್. ಏಯ್, ತಿಂಡಿ ತಿನ್ಕೊಂಡೋಗೆ. ಹಸುವಾಗಲ್ವೇನೆ ನಿಂಗೆ? ಚಿಚಿ, what am I doing? ಇದೆಲ್ಲ ಸರಿಯಿಲ್ಲ. ನೆನ್ನೆ ಯೂಟ್ಯೂಬಲ್ಲಿ ಎಷ್ಟು ವಿಡಿಯೋಸ್ಗಳನ್ನ ನೋಡಿದ್ದೀನಿ, ಅದರಲ್ಲೆಲ್ಲ ಇದೇ ಥರ ಇತ್ತು. ಅದಕ್ಕೆ ನನಗೂ ಈಗ ಅದೇ ಥರ ಬಂದ್ಬಿಡ್ತು ಅನ್ಸುತ್ತೆ. ವಾಟ್ ಇಸ್ ಸೋ ಸ್ಪೆಷಲ್ ಅಬೌಟ್ ಇಟ್? ಇಟ್ಸ್ ಸೋ ಟೈಮ್ ಆರ್ಡಿನರಿ. ಬೇಗ ಬೇರೆ ಹೊರಟಿದ್ದಾಳೆ, ಅದು ಬೇರೆ ಇಷ್ಟು ಚೆನ್ನಾಗಿ ರೆಡಿ ಆಗಿದ್ದಾಳೆ. ಅಂಥದ್ದೇನು ಕೆಲಸ ಇರ್ಬೋದು ಇವತ್ತು? ಇವಳಿವತ್ತು ದಿನ ಇದ್ದಂಗಿಲ್ಲ. ಸ್ವಲ್ಪ ಜಾಸ್ತಿನೇ ಖುಷಿ ಇದೆ ಮುಖದಲ್ಲಿ. ಚಿಗರೆ ಥರ ಹಾರ್ತಿದ್ದಾಳೆ. ಆಫೀಸ್ಗೆ ಇಷ್ಟೊಂದು ಖುಷಿಯಾಗಿ ಯಾವತ್ತೂ ಹೋಗಿಲ್ವಲ್ಲ? ಏನು ಕತೆ ಇರ್ಬೋದು? ನಾನು ವೇದಾಂತ್ ವಸಿಷ್ಠ. ನನ್ನ ಹುಡುಗಿಗೆ ನಾನು ಇಷ್ಟು ಹೋಪ್ಲೆಸ್ ಆಗಿ ಪ್ರಪೋಸ್ ಮಾಡೋದ? ಅದು ಅದೇ ಟಿಪಿಕಲ್ ಸ್ಟೀರಿಯೋಟೈಪ್ ವರ್ಡ್ಸ್ಗಳನ್ನ ಯೂಸ್ ಮಾಡಿ. ಅಥವಾ ಹೀಗೆ ಪ್ರಪೋಸ್ ಮಾಡ್ಬೇಕನ್ನೋದು ಸಿದ್ಧಾಂತನ ಇಲ್ಲ ಶಾಸ್ತ್ರನ? ನಾನು ಯಾರನ್ನೂ ಇಮಿಟೇಟ್ ಮಾಡಲ್ಲ. ಹೋಗಿ ಹೋಗಿ ಈ ಗಂಡು ಬೀರಿ ನಳಿಯೋಕೆ ಹೊರಟಿದ್ದೀನಲ್ಲ, ನನಗೆ ಬುದ್ಧಿ ಇಲ್ಲ. ಇವಳು ಈಗಿದ್ದಂಗೆ ಇನ್ನೊಂದು ಕ್ಷಣಕ್ಕಿರಲ್ಲ. ಏನು ಬೇಕಾದ್ರೂ ಮಾಡ್ಕೊಳ್ಳಿ. ದೇವರೇ, ಇವಳ ಮುಖದಲ್ಲಿ ಯಾವಾಗಲೂ ಹೀಗೆ ನಗು ಇಲ್ಲಪ್ಪ. ಅವಳು ನನ್ನೋಳು. ಛೇ, ನನಗೂ ಹೀಗೆಲ್ಲ ಅನ್ನಿಸ್ತಿದೆಯಲ್ಲ. ಅನ್ನಿಸ್ಲೇಬೇಕು, ಯಾಕಂದ್ರೆ ಅವಳು ನನ್ನೋಳು. ಹಾಗಿರುವಾಗ ನಾನು ನನ್ನ ಸ್ಟೈಲಲ್ಲಿ ನನ್ನ ರೀತಿಯಲ್ಲಿ ನನ್ನ ಮನಸ್ಸಿನ ಮಾತುಗಳನ್ನ ಅವಳು ಹೇಳಬೇಕು.
ಅವಳು ಅಷ್ಟೇ. ಎಲ್ಲ ರೂಲ್ಸ್ಗಳನ್ನು ಬ್ರೇಕ್ ಮಾಡ್ಕೊಂಡು ತನಗೆ ಹೇಗೆ ಬೇಕೋ ಹಾಗೆ ಬದುಕ್ತಾಳೆ. ಅವಳಿಗೆ ಎಲ್ಲರ ಥರ ಪ್ರಪೋಸ್ ಮಾಡಿದ್ರೆ ಸ್ಪೆಷಲ್ ಅನ್ಸೋದಿಲ್ಲ. ಏನಾದರೂ ಆಗಲಿ, ಹೇಗೆ ಬೇಕಾದರೂ ಆಗಲಿ, ನಾನು ನನ್ನ ರೀತಿಲೇ ಪ್ರಪೋಸ್ ಮಾಡ್ತೀನಿ.